ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ತಮ್ಮಂದು ಮದುವೆಲಾಗಿದ್ದು. ನಮ್ಮ ಒಂದು ಸಂಪ್ರದಾಯದಲ್ಲಿ ಯಾವ ರೀತಿ ನಾವು ಮದುವೆಯನ್ನು ಯಾವ್ಯಾವ ರೀತಿ ಪದ್ಧತಿಯಲ್ಲಿ ಮಾಡ್ತೇವೆ ಅನ್ನೋ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅಷ್ಟೇ ಇದು. ಈಗ ನೋಡ್ರಿ, ಇಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂಡಾರಲ್ಲ ಅವರೇ ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಪಕ್ಕದಲ್ಲಿ ಕುತ್ಕೊಂಡಿರೋದು. ಈಗ ವರಪೂಜೆನ ಸ್ಟಾರ್ಟ್ ಮಾಡ್ಯಾರ. ಬೆಳಗ್ಗೆನ ಬೇಗನ ಸ್ವಲ್ಪ 9 ಗಂಟೆಗೆ ಮುಹೂರ್ತ ಇರೋದ್ರಿಂದ ಹಂಗಾಗಿ ಎಲ್ಲರೂ ರೆಡಿ ಆಗಕ್ಕೆ ಹೋಗಿದ್ರು. ಹಂಗಾಗಿ ಒಂದು ಸ್ವಲ್ಪ ಜನ ಅಷ್ಟೇ ನಾವು ಅಲ್ಲಿ ಇದ್ವಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಅದರ ಜೊತೆಗೆ ನಮ್ಮ ತಮ್ಮನ ಹೆಂಡತಿಗೆ ಅವರ ಒಂದು ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಅವರಿಗೆ ವಿಶ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಫ್ರೆಂಡ್ಸ್. ಮದುವೆ ಕಾರ್ಯಕ್ರಮ ಅಂತೀರಾ ಮತ್ತು ನೀವೇ ಇಲ್ಲಲ್ಲ ಅಂತ ಹೇಳಿ ಕೇಳಬೇಡ್ರಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡ್ತಾ ಇರೋದೇ ನಾನು, ಹಂಗಾಗಿ ಎಲ್ಲೋ ಒಂದು ಹತ್ರ ಎರಡು ಹತ್ರ ಅಷ್ಟೇ ಸ್ವಲ್ಪ ನಾನು ಬಂದಿರೋದು. ವರಪೂಜೆ ಎಲ್ಲ ಆದಮೇಲೆ ಈಗ ನೆಕ್ಸ್ಟ್ ಮತ್ತು ಆ ಹುಡುಗಿನ ಅಂದರೆ ವಧುನ ಅವರ ಸೋದರ ಮಾವರು ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಆಮೇಲೆ ಇವರಿಗೆ ನೆಕ್ಸ್ಟ್ ಇವ್ರ ಕಡೆಯಿಂದ ವಧು ಪೂಜೆನ ಮಾಡಿಸ್ತಾರೆ. ಇದು ಧಾರೆ ಕೊಡ್ತಾ ಇದ್ದಾರೆ. ಅಂದರೆ ಮೊದಲು ಹುಡುಗಿ ತಾಯಿ ತಂದೆ ಆಮೇಲೆ ಅವರ ಸೋದರ ಮಾವ ಅವರು ಎಲ್ಲರೂ ಸೇರಿ ಇಲ್ಲಿ ಮೊದಲು ಧಾರೆ ಎರೆದು ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಹುಡುಗನ ಕಡೆಯವರು ಬಂದು ಇಲ್ಲಿ ಹಾಲು ತುಪ್ಪ ಹಾಕಿ ಅವರು ಧಾರೆ ಎರೆದು ಕೊಡ್ತಾರೆ. ಪುರೋಹಿತರು ಪ್ರತಿಯೊಂದು ಪದ್ಧತಿ ಮಾಡಬೇಕಾದ್ರೂ ಆ ಗಂಡು ಹೆಣ್ಣಿಗೆ ಅದರ ಒಂದು ಮಹತ್ವನ ಅವರಿಗೆ ತಿಳಿಸಿ ಹೇಳ್ತಾ ಈ ಒಂದು ಪದ್ಧತಿನ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ, ನೀವು ಯಾವ ರೀತಿ ಇರಬೇಕು ಜೀವನದಲ್ಲಿ ಅಂತ ಹೇಳಿ ಅವರಿಗೆ ಪ್ರತಿಯೊಂದನ್ನು ಅವರಿಗೆ ತಿಳಿಸ್ಕೊಡ್ತಾ ಇದನ್ನ ಕಾರ್ಯಕ್ರಮನ ಮಾಡ್ತಾಯಿದ್ರು. ಧಾರೆ ಎರೆದು ಕೊಡೋದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತರಪಟ ಹಿಡಿದು ತಾಳಿ ಕಟ್ಟಿಸೋವಂಥ ಕಾರ್ಯಕ್ರಮ ಇದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ಆಗಲಾರ್ದಂಥ ಹುಡುಗರು ಇರ್ತಾರಲ್ಲ, ಹೆಣ್ಮಕ್ಳಾಯಿತು ಗಂಡು ಮಕ್ಕಳಾಯಿತು, ಅವ್ರನ್ನ ಇಲ್ಲಿ ನಿಂದ್ರಿಸಿ ತಾಳಿ ಕಟ್ಟೋ ಟೈಮಲ್ಲಿ ಏನು ಅಕ್ಷತೆ ಹಾಕ್ತಾರಲ್ಲ ಆ ಅಕ್ಷತೆ ಇವರ ಒಂದು ಮದುವೆ ಆಗಲಾರ್ದವ್ರ ತಲೆ ಮೇಲೆ ಬಿದ್ದರೆ ಬೇಗ ಮದುವೆ ಆಗ್ತೈತಿ ಅನ್ನೋ ಒಂದು ನಂಬಿಕೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಂದು 2-3 ಜನನ ಇಲ್ಲಿ ನಿಂದ್ರಿಸಿದ್ರು.
ತಾಳಿ ಕಟ್ಟೋದು ಆದಮೇಲೆ ಇಲ್ಲಿ ಎಲ್ಲ ಹಿರಿಯರ ಆಶೀರ್ವಾದ ತಗೊಂಡಾದ್ಮೇಲೆ ಇಲ್ಲಿ ಈಗ ಹೋಮನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇದಾದಮೇಲೆ ಸಪ್ತಪದಿ ಕಾರ್ಯಕ್ರಮ ಮಾಡ್ತಾರೆ. ಇದು ಇದು ನೋಡ್ರಿ, ಇಲ್ಲಿ ಸಪ್ತಪದಿ ತುಳಿಯೋ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಏನೇನು ಅರ್ಥ ಇದೆ ಅಂತ ಹೇಳಿ ಅರ್ಚಕರು ಇಲ್ಲಿ ಅವರಿಗೆ ಹೇಳ್ತಾ ಇದ್ರು. ಈ ಒಂದು ಸಪ್ತಪದಿ ತುಳಿಬೇಕಾದ್ರೆ ಅವರು ಹೇಳೋ ಅಂಥ ಒಂದೊಂದು ಮಾತು ನಿಜವಾಗ್ಲೂ ನಮಗೆ ಅವಾಗ ಆ ಟೈಮಲ್ಲಿ ಏನು ಅನ್ನಿಸ್ತೇ ಇರ್ಬೋದು. ಆದರೆ ಅದು ನಾವು ಜೀವನ ನಡೆಸ್ಬೇಕಾದ್ರೆ ಆ ಒಂದು ಸಪ್ತಪದಿಯ ಮಾತುಗಳು ಎಷ್ಟು ಮುಖ್ಯ ಅಂತ ಹೇಳಿ ಮುಂದೆ ಗೊತ್ತಾಗ್ತಾ ಹೋಗ್ತೈತಿ. ಮದುವೆದೆಲ್ಲ ಕಾರ್ಯಕ್ರಮ ಆಗೋ ತನಕನೂ ನಮ್ಮ ಒಂದು ಸಂಪ್ರದಾಯದಲ್ಲಿ ಏನಪ್ಪ ಅಂತಂದ್ರೆ ಹುಡುಗನ ತಾಯಿಯಾದವರು ಮಗ ತಾಳಿ ಕಟ್ಟೋ ಟೈಮ್ ತನಕನೂ ಮಗನ ಮುಖ ನೋಡೋ ಹಾಗಿಲ್ಲ. ಹಾಗಾಗಿ ಅವರು ಅಲ್ಲಿ ತನಕ ಹೊರಗೆ ಬರೋಂಗಿಲ್ಲ. ಲಾಸ್ಟಲ್ಲಿ ಸಪ್ತಪದಿ ಎಲ್ಲ ಆದಮೇಲೆ ಬಂದು ಮಗನ ಮುಖ ನೋಡಿ ಲಾಸ್ಟಲ್ಲಿ ಅವರಿಗೆ ಹಾಲು ಮತ್ತು ಹಣ್ಣನ್ನು ಇಬ್ಬರಿಗೂ ತಿನ್ನಿಸಿ ಮಗನಿಗೆ ಹೇಳೋ ಒಂದು ಪದ್ಧತಿ ಏನಪ್ಪ ಅಂತಂದರೆ, ಇದು ನನಗೆ ನಾವು ತಿನ್ನಿಸೋ ಅಂಥ ಕೊನೆ ತುತ್ತು ಅಂತ ಹೇಳಿ ಅವರಿಗೆ ಹೇಳಿ ತಿನ್ನಿಸ್ತಾರೆ. ಇದು ನೋಡ್ರಿ ನಮ್ಮದು ಈಗ ರಿಸೆಪ್ಷನ್ನಿಗೆ ನಮ್ಮ ಒಂದು ಲುಕ್ಕು ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಮದುಮಕ್ಕಳಿಗೆ ಇಬ್ಬರಿಗೂ ಚೆನ್ನಾಗಿ ರೆಡಿ ಮಾಡ್ಕೊಂಡು ರಿಸೆಪ್ಷನ್ನಿಗೋಸ್ಕರ ಅವರಿಗೆ ಮೆರವಣಿಗೆ ಮೂಲಕ ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಅದ್ಧೂರಿಯಾಗಿ ಅವರಿಗೆ ಮೆರವಣಿಗೆ ಮೂಲಕ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಭಾಳ ಖುಷಿ ಅನ್ನಿಸ್ತು. ಮನಸ್ಸನ್ನು ಅರಿತು ಒಂದಾಗಿ ಬೆರೆತು ನಡೆದಾಗ ಬಾಳು ಕವಿತೆ, ಸಮನಾದ ಪ್ರೀತಿ ತೋರುವುದೇ ರೀತಿ, ಬಿರುಗಾಳಿ ಏನೇ ಬರಲಿ ಮದುವೆಯ ಈ ಬಂಧ, ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ. Once again, happy married life, brother. ಮದುಮಕ್ಕಳು ಸ್ಟೇಜ್ ಮೇಲೆ ಬಂದಾದಮೇಲೆ ನಾವು ಹೋಗಿ ಅವರಿಗೆ ವಿಶ್ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡು ಫ್ಯಾಮಿಲಿ ಜೊತೆಗೆ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡಿಕೊಂಡು ರಿಲೇಷನ್ ಜೊತೆಗೆ ಅಲ್ಲಿಂದ ನಾವು ಹೊರಟ್ವಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರೋಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು.